ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಕಚೇರಿಯ ಸಾರಿಗೆ ಹಣ ಲೂಟಿ, ತಪ್ಪು ಲೆಕ್ಕ ಬರೆದು ಬಿಲ್ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು. ಹುಣಸೂರು ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿ ಸಾರಿಗೆ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಅಧಿಕಾರಿಯ ಓಡಾಟಕ್ಕೆ ಬಳಸ್ತಾ ಇರುವ ಖಾಸಗಿ ವಾಹನ ವ್ಯವಸ್ಥೆಯಲ್ಲಿ ಪ್ರತಿ ತಿಂಗಳು ಸಾವಿರಾರು ರೂಪಾಯಿಗಳ ದುರುಪಯೋಗವಾಗಿದೆ. ತಪ್ಪು ಲೆಕ್ಕ ಬರೆದು ಸರ್ಕಾರದ ಬೊಕ್ಕಸಕ್ಕೆ ಕಣ್ಣು ಹಾಕಲಾಗ್ತಾ ಇದೆ ಎನ್ನುವಂಥ ಆರೋಪ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇನ್ನು ಮೇಲ್ನೋಟಕ್ಕೆ ಲೋಪ ಕಂಡು ಬಂದರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಸುಕನ್ಯಾರವರ ಓಡಾಟಕ್ಕೆ ಸರ್ಕಾರದ ವತಿಯಿಂದ ಯಾವುದೇ ವಾಹನ ವ್ಯವಸ್ಥೆ ಮಾಡಿಲ್ಲ. ಹೀಗಾಗಿ ಖಾಸಗಿ ವಾಹನ ಪಡೆದು ಓಡಾಡುತ್ತಿದ್ದಾರೆ. ಅಧಿಕಾರಿ 10 ಕಿಲೋಮೀಟರ್ ಓಡಾಡಿದ್ರೆ ಲೆಕ್ಕದಲ್ಲಿ 20 ಕಿಲೋಮೀಟರ್ ಓಡಾಡಿದಂತೆ ಬರೆಯಲಾಗುತ್ತೆ. ಕೇವಲ 1 ಕಿಲೋಮೀಟರ್ ಇರುವ ಪಕ್ಕದ ಕಚೇರಿಗೆ ಭೇಟಿ ನೀಡಿದ ಬಾಬ್ತು 10 ಕಿಲೋಮೀಟರ್ ಓಡಾಡಿದಂತೆ ದಾಖಲಿಸಲಾಗಿದೆ. ಅಕ್ಕಪಕ್ಕದ ಗ್ರಾಮಗಳಿಗೆ ತೆರಳಲು ಸುಮಾರು 10 ಕಿಲೋಮೀಟರ್ ಅಂತರಕ್ಕೆ 30ರಿಂದ 40 ಕಿಲೋಮೀಟರ್ ದಾಖಲಿಸಲಾಗಿದೆ. ಹುಣಸೂರಿನಿಂದ ಮೈಸೂರಿನ ಡಿಸಿ ಕಚೇರಿಗೆ ಭೇಟಿ ನೀಡಲು 150 ಕಿಲೋಮೀಟರ್ ದಾಖಲಿಸಲಾಗಿದೆ. ಹೀಗೆ ಸಾಕಷ್ಟು ಸ್ಥಳಗಳ ಭೇಟಿ ವಿಚಾರದಲ್ಲಿ ತಪ್ಪು ಲೆಕ್ಕವನ್ನು ತೋರಿಸಲಾಗಿದೆ. ಪ್ರತಿ ತಿಂಗಳು ಸಹ ಇದೇ ಲೆಕ್ಕದ ಪ್ರಕಾರ ಬಿಲ್ ಪಾವತಿಯಾಗಿರುವುದಾಗಿ ತಿಳಿದು ಬಂದಿದೆ. ಈ ಬಗ್ಗೆ ಕಾರಿನ ಚಾಲಕನನ್ನು ಪ್ರಶ್ನೆ ಮಾಡಿದಾಗ ತಬ್ಬಿಬ್ಬಾಗಿದ್ದಾನೆ. ಅಧಿಕಾರಿಗಳು ಹೇಳಿದಂತೆ ಲೆಕ್ಕ ಬರೆದಿರುವುದಾಗಿ ತಿಳಿಸಿ ಅಚ್ಚರಿ ಮೂಡಿಸಿದ್ದಾನೆ. ಅಧಿಕಾರಿಗಳೇ ಈ ಭ್ರಷ್ಟತನದಲ್ಲಿ ಭಾಗಿಯಾಗಿರುವ ಸಂದೇಹವಿದೆ. ಖಾಸಗಿ ವಾಹನದಲ್ಲಿ ಓಡಾಡಿ ತಪ್ಪು ಲೆಕ್ಕ ಬರೆದು ದುಪ್ಪಟ್ಟು ಹಣ ಲಪಟಾಯಿಸುವ ಸರ್ಕಾರದ ಬೊಕ್ಕಸಕ್ಕೆ ಕಣ್ಣು ಹಾಕ್ತಾ ಇದ್ರು ಅಧಿಕಾರಿಗಳು ಕ್ಯಾರೆ ಎನ್ನದೆ ಕಣ್ಮುಚ್ಚಿಕೊಳ್ತಿದ್ದಾರೆ. ಇಂಥವರ ಮೇಲೆ ಕಠಿಣ ಕ್ರಮ ಇಲ್ಲವೇ ಎನ್ನುವ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ. ಚೆನ್ನಾಗಿದ್ರಿ ಹೇಳಿ ಸರ್. 30-80 ಕಿಲೋಮೀಟರ್ ಹೆಂಗಿಲ್ಲ, ಎಲ್ಲೆಲ್ಲ ಹೋಗ್ಬೇಕು ಸರ್ ನೀವು? ಸರ್ ಲೆಡ್ಜಾ ಪ್ರಕಾರನ ಕೇಳ್ತಿದ್ದೀನಿ, ಹೇಳಿ ಸರ್. 80 ಕಿಲೋಮೀಟ್ರು ನಿಮಗೆ ಹುಣಸೂರಿಗೆ ಬರೋದಕ್ಕೆ, ಹುಣಸೂರಿಗೆ 40 ಕಿಲೋಮೀಟ್ರ್ ಹೋಗುತ್ತೆ ಸರ್. ಹುಣಸೂರು ಒಳಗಡೆ 40 ಕಿಲೋಮೀಟ್ರು, ಸಿಟಿಲಿ 40 ಕಿಲೋಮೀಟ್ರ್ ಓಡಿಸ್ಬೋದಾ ಸರ್? ಮತ್ತೆ ಬರ್ದಿದ್ದೀರಲ್ಲ ಸರ್, ನೀವು ಬರ್ದಿರ ಸರ್, ನಾನು ಬರ್ದಿರೋದಲ್ಲ. ನಿಮ್ಮ ಕೈಯಲ್ಲೇ ಬರ್ದಿರೋವಂಥದ್ದು. ಸರ್ಕಾರಕ್ಕೆ ವಂಚನೆ ಸರ್, ಇದು ಬೊಗ್ಗಸೆ ಇದೆಯಲ್ಲ, ಸರ್ಕಾರಕ್ಕೆ ವಂಚನೆ ಮಾಡ್ತಾಯಿದ್ದೀರ ತಾವು. ಹೆಸರೇ ನಿಮ್ಮದು? ರಂಜಿತ್ ಅವರೇ, ಇಸ್ ದ ಬ್ಯಾಡ್ ಸರ್. ನಮ್ಗೆ ಹತ್ರ ಇದಿಲ್ಲ ಸರ್. ಮೇಡಮ್ ಏನು ಹೇಳ್ತಾರೆ ಬರಿತೀನಿ ಅಷ್ಟೇ. ಮೇಡಮೇ ಹೇಳ್ಕೊಡ್ತಾರಾ? ಹಂಗೇನಿಲ್ಲ, ಅವರು ಹೇಳಿದ್ರೆ ನಾನು ಬರಿತೀನಿ. ಏನಂತ ಹೇಳ್ತಾರೆ? ಅದಕ್ಕೆ ಮಾಮೂಲಿ ಅದೇನಿದೆ ಅವತ್ತಿನ ಬರ್ಕೊಳಪ್ಪ ಅಂತ. ಅಂದರೆ ಎಷ್ಟು ಅಂದರೆ 40ರಿಂದ 80 ಕಿಲೋಮೀಟ್ರ್ ಆ ಥರ ಬರಿ ಅಂತ ಹೇಳ್ತಾರೆ. ಮತ್ತೆ ನೀವೇನು ಬರೀತೀರಿ? ಮೇಡಮ್ ಎಷ್ಟು ಡಿಸ್ಕೌಂಟ್ ಬರ್ತಾರೆ ಸರ್? ಇವಾಗ ಅಲ್ಲೂ ಚಾರ್ಜು ಇಲ್ಲೂ ಚಾರ್ಜ್. ಇಲ್ಲಿಗೆ